ಇವತ್ತು ನಾಳೆ ನಮ್ಮ ರೈತರು ಬೆಳೆ ಬೆಳೆದಿಲ್ಲ ಅಂದರೆ ಏನು ಮಾಡ್ತೀರಾ? ಏನು ತಿಂತೀವಿ? ದುಡ್ಡು ತಿನ್ನೋಕ್ಕಾಗಲ್ಲ. ಅದಕ್ಕೆ ಅದನ್ನು ಸೇರಿಸಿದ್ದಾರೆ. ಧನ ಇದ್ದರೆ ಸಾಲದಪ್ಪ, ಧಾನ್ಯನೂ ಜೊತೆಲಿರಬೇಕು ಅಂತ ಹೇಳ್ತಕ್ಕಂಥದ್ದು. ಹಾಗೆ ಇಲ್ಲಿ ಇವೆಲ್ಲ ಇದ್ದರೂ ಕೂಡ ನಿಮ್ಮ ದೇಹದಲ್ಲಿ ಆರೋಗ್ಯ ಇರಬೇಕು. ಇವೆಲ್ಲ ಮಾಡಬೇಕು ಅಂದರೆ ದುಡ್ಡಿದೆ, ದವಸ ಧಾನ್ಯಗಳು ಇದೆ, ತಿನ್ನಕ್ಕೆ ಶಕ್ತಿ ಇಲ್ಲ, ಅನಾರೋಗ್ಯ. ಅದಕ್ಕೆ ಗಜಲಕ್ಷ್ಮಿ ಬಂದ್ಬಿಟ್ಟು ಒಂದು ರೀತಿಯ ಶಕ್ತಿ, ಸ್ಟ್ರೆಂತು, ಮುನ್ನುಗ್ಗುವಿಕೆ, ಕಾರ್ಯಕ್ರಮ ಮಾಡ್ತಕ್ಕಂಥದ್ದು, ವಿಶೇಷವಾಗಿರ್ತಕ್ಕಂಥ ಅನೇಕ ಕಾರ್ಯಗಳನ್ನ ಮಾಡ್ತಕ್ಕಂಥದ್ದು ಗಜಲಕ್ಷ್ಮಿ. ಇದೆಲ್ಲ ಆದಮೇಲೆ ನಾವು ಮಾಡಿಟ್ಟಿರ್ತಕ್ಕಂಥದ್ದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಲ್ವಾ? ಅದನ್ನು ನಮ್ಮ ಮಕ್ಕಳು ಅಂತ ಕರಿತೀವಿ. ಈಗ ನಿಮ್ಮನ್ನು ನೋಡ್ಕೊಳ್ತಾ ಇರ್ತಕ್ಕಂಥದ್ದು ನಿಮ್ಮ ತಂದೆ ತಾಯಿ. ಯಾಕಂದರೆ ಅವ್ರನ್ನ ನೀವು ಕಾಪಾಡ್ತೀರಾ ಮತ್ತು ಅವ್ರು ಮಾಡಿಟ್ಟಿರ್ತಕ್ಕಂಥದ್ದನ್ನು ಮುಂದುವರಿಸ್ತೀರಾ ಅಂತ. ನೀವು ಮಾಡಿರ್ತಕ್ಕಂಥದ್ದನ್ನೆಲ್ಲ ಕಾಪಾಡಬೇಕು ಅಂತಂದರೆ ನಿಮ್ಮ ಮಕ್ಕಳು. ಇದಕ್ಕೆ ಇದು ಒಂದು ಲಕ್ಷ್ಮಿಯ ಅಂಶ ಅಂತ ಹೇಳ್ಬಿಟ್ಟು ಸಂತಾನ ಲಕ್ಷ್ಮಿ ಅಂತ ಬರುತ್ತೆ. ಸಂತಾನ ಅದು ಸಂತಾನದಲ್ಲಿ ಶುಭಪ್ರದವಾಗಿರ್ತಕ್ಕಂಥ ಸಂತಾನ ಹೇಳ್ತಾ ಇದ್ದಾರೆ. ಮಕ್ಕಳು ಸ್ವಲ್ಪ ದಾರಿ ತಪ್ಪಿರ್ತಕ್ಕಂಥ ಮಕ್ಕಳು, ದಾರಿ ತಪ್ಪಿದ ಮಗ ಅಂತೆಲ್ಲ ಬರುತ್ತಲ್ಲ, ಆ ರೀತಿಯಾಗಿರ್ತಕ್ಕಂಥದ್ದಲ್ಲ. ಅದಕ್ಕೆ ಸಂತಾನ ಲಕ್ಷ್ಮಿನೂ ಕೂಡ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇವೆಲ್ಲ ಇದ್ದರೂ ಕೂಡ ನಮಗೆ ಧೈರ್ಯ ಇಲ್ಲ ಅಂತಂದರೆ ಸಮಸ್ಯೆ ಆಗ್ತಕ್ಕಂಥದ್ದು. ಎಲ್ಲರೂ ಹೋಗಬೇಕು ಮಾಡಬೇಕು ಅಂತಂದರೆ ಎಲ್ಲ ಮುಜುಗರ ಆಗ್ತಕ್ಕಂಥದ್ದು. ಆವಾಗ ನಮಗೆ ಬೇಕಾಗಿರ್ತಕ್ಕಂಥದ್ದು ವೀರಲಕ್ಷ್ಮಿ. ಮುನ್ನುಗ್ಗಿ ನನ್ನಲ್ಲೆಲ್ಲ ಹಿಂದುಗಡೆ ಎಲ್ಲ ಇದೆ, ದನ ಇದೆ, ಧಾನ್ಯ ಇದೆ, ಗಜಲಕ್ಷ್ಮಿ ಇದೆ, ಸಂತಾನ ಇದೆ, ನಾನು ನೋಡ್ಕೊಳ್ಳೋಕ್ಕೆ ನಮ್ಮ ಸಂಸಾರ ಇದೆ, ತಾಯಿ ಇದ್ದಾರೆ, ಎಲ್ಲ ಇದ್ದಾರೆ. ವೀರಲಕ್ಷ್ಮಿ. ಧೈರ್ಯ ಇಲ್ಲ. ಧೈರ್ಯ ಬೇಕೇ ಬೇಕಲ್ವಾ? ಧೈರ್ಯ ಲಕ್ಷ್ಮಿ ಬರ್ತಕ್ಕಂಥದ್ದು. ಧೈರ್ಯ ಆಗಿ ಮುಂದೆ ನುಗ್ಗಾದ ಮೇಲೆ, ಅಲ್ಲಿ ಒಡೆದಾಡಾದ್ಮೇಲೆ ಏನು ಬರಬೇಕು ನಮಗೆ? ವಿಜಯ ಅಲ್ವಾ? ವೀರವಾಗಿ ಹೊಡೆದೋಗ್ತೀವಿ, ಸೋತು ಬಂದ್ಬಿಟ್ರೆ ಅಲ್ವಾ? ಜೀವನದಲ್ಲಿ ನಾವು ಹೋಗ್ತಕ್ಕಂಥ ಕೆಲಸ, ನಾವು ಮಾಡ್ತಕ್ಕಂಥ ಕಾರ್ಯ, ಇಲ್ಲಿ ಪ್ರಶಂಸೆ ಬರಬೇಕು ನಮಗೆ. ಪ್ರಶಂಸೆ ಬರಬೇಕು ಅಂತಂದರೆ ವಿಜಯ ಆಗಬೇಕು. ಆ ವಿಜಯ ಆದರೆ ಮಾತ್ರನೇ ಅಲ್ಲಿ ನಮಗೆ ಬರ್ತಕ್ಕಂಥದ್ದು ಒಂದು ವಿಜಯ. ವಿಜಯಲಕ್ಷ್ಮಿ. ನಾವು ಹೋಗಿದ್ದು ಕೆಲಸ ಹಾಕೊಂಡ್ಬಂತೇನಪ್ಪ, ಫಸ್ಟ್ ಕ್ಲಾಸಾಗಿ ಮಾಡಿಬಂದೆ ಕೆಲಸ. ಅದು ಯಾವ್ದು ಬೇಕಾದ್ರೂ ಹಾಕಿರ್ಬೋದು. ಇವತ್ತು ನಮ್ಮ ಹತ್ರ ದುಡ್ಡಿದೆ, ಧಾನ್ಯ ಇದೆ, ಒಂದು ಕೃಷಿಲಿ ಯಾವುದಾದ್ರು ಒಂದು ಪದಾರ್ಥ ಹಾಕ್ತೀವಿ, ಅದು ಭಾಳ ಕಷ್ಟಪಡ್ತೀವಿ. ಸೊ ಧೈರ್ಯದಿಂದ ಹೋಗಿ ಎಲ್ಲ ಮಾಡ್ತೀವಿ. ಅದೆಲ್ಲ ಮಾಡಾದ್ಮೇಲೆ ಫಸಲೇ ಬಂದಿಲ್ಲ, ಹಾಳಾಯಿತು ಅಂತಂದರೆ ವಿಜಯ ಇಲ್ಲ, ನೋ ವಿಕ್ಟ್ರಿ. ಸೊ ಇಲ್ಲಿ ವಿಜಯ. ಇದೆಲ್ಲವೂ ಆದಮೇಲೆ ನಮಗೆ ಬುದ್ಧಿ ಇರಬೇಕು. ಕೆಲವೊಬ್ಬರು ದೊಡ್ಡ ಸ್ಥಾನದಲ್ಲಿ ಕೂತಿರ್ತಾರೆ, ಕೆಲವು ರಾಜಕಾರಣಿಗಳು. ಅವ್ರು ಮಾತಾಡಿದ್ರೆ, ಬಾಯಿ ತೆಗೆದ್ರೆ ಒಳ್ಳೆ ವಿಚಿತ್ರವಾಗಿ ಮಾತಾಡ್ತಾರೆ. ಅವರು ಅಂಥ ಪೊಸಿಷನಲ್ಲಿದ್ದಾರೆ, ಅವರು ಅಂಥ ದೊಡ್ಡ ಸ್ಥಾನದಲ್ಲಿದ್ದಾರೆ, ಅವ್ರಿಗೆ ಮಾತಾಡೋಕ್ಕೆ ಬರೋದಿಲ್ಲ, ಏನಂದರೆ ಮಾತಾಡ್ತಾರೆ, ಹಿರಿಯರಿದ್ದಾರೆ, ಏನೇನೋ ಮಾತಾಡ್ತಾರೆ. ಅದಕ್ಕೆ ಮೂಲ ವಿದ್ಯಾ ಎಜುಕೇಷನ್ ಅಂದರೆ ಸರಸ್ವತಿ ಜೊತೆ ಅದು ಪರ ವಿರೋಧನ ಎರಡನ್ನೂ ಆಲಿಸ್ತಕ್ಕಂಥ ಒಂದು ಬುದ್ಧಿ ಇರಬೇಕು. ಪರ ವಿರೋಧ, ಈ ಪರ ವಿರೋಧ ಇರತಕ್ಕಂಥ ಆಲಿಸ್ತಕ್ಕಂಥದ್ದು ವಿದ್ಯಾಲಕ್ಷ್ಮಿ. ಇಷ್ಟೂ ಇದ್ದರೆ ಅವನೇ ರಾಜ. ಇಷ್ಟನ್ನು ನಾವು ಬೆಳೆಸ್ಕೋಬೇಕು ಅಂತ ಹೇಳಿ ಅಷ್ಟಲಕ್ಷ್ಮಿಯ ಪೂಜೆಯನ್ನು ಹೆಣ್ಣುಮಕ್ಳಿಗಿನ ಗಂಡು ಮಕ್ಕಳು ಜಾಸ್ತಿ ಮಾಡಬೇಕು ಅಂತ ಹೇಳಿ ಶಾಸ್ತ್ರದಲ್ಲಿ ಬರೆದಿದೆ. ಹೆಣ್ಮಕ್ಳೆಲ್ಲ ಮಾಡೋದು.